ಧೈರ್ಯದ ಸಾಹಸಿ ಯುವಕ. ಪುರಾತನ ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ಸಣ್ಣ ಗ್ರಾಮದಲ್ಲಿ ಅರ್ಜುನ ಎಂಬ ಧೈರ್ಯಶಾಲಿ ಯುವಕ ವಾಸಿಸುತ್ತಿದ್ದ. ಬಾಲ್ಯದಿಂದಲೇ ಅವನಿಗೆ ಧನುರ್ವಿದ್ಯೆ, ಕತ್ತಿಯ ಕಲೆ ಮತ್ತು ಅರಣ್ಯದ ಜ್ಞಾನ ಕಲಿಸಲಾಗಿತ್ತು. ಅವನು ಹಳ್ಳಿಯ ಹಿರಿಯರಿಂದ ಸದಾ ಕೇಳುತ್ತಿದ್ದ, ಧೈರ್ಯವಿಲ್ಲದೆ ಧರ್ಮವನ್ನು ಕಾಪಾಡಲಾಗುವುದಿಲ್ಲ ಎಂದು. ಒಂದು ದಿನ ಗ್ರಾಮಕ್ಕೆ ದುಷ್ಟ ದೈತ್ಯನು ಬಂದನು. ಅವನು ಅರಣ್ಯದಿಂದ ಗ್ರಾಮಕ್ಕೆ ಬಂದು ಜನರ ಮನೆಗಳನ್ನು ಹಾಳು ಮಾಡುತ್ತಿದ್ದ. ಹಳ್ಳಿಯವರು ಭಯದಿಂದ ಬೆಚ್ಚಿಬಿದ್ದರು. ಆ ಸಂದರ್ಭದಲ್ಲಿ ಅರ್ಜುನನು ಮುಂದೆ ಬಂದು, ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಾವು ರಕ್ಷಿಸಲೇಬೇಕು ಎಂದು ನಿಶ್ಚಯಿಸಿದ. ಅವನು ತನ್ನ ಬಿಲ್ಲು ಬಾಣಗಳನ್ನು ಹಿಡಿದು ದಟ್ಟ ಅರಣ್ಯದೊಳಗೆ ಪ್ರವೇಶಿಸಿದ. ಸಿಂಹ, ಹಾವಿನಂತಹ ಭಯಾನಕ ಪ್ರಾಣಿಗಳನ್ನು ಎದುರಿಸಬೇಕಾಯಿತು. ಆದರೆ ಅವನು ಧೈರ್ಯ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಪ್ರತಿಯೊಂದನ್ನು ಜಯಿಸಿದ. ಕೊನೆಗೆ ಕಠಿಣ ಸಮರ ನಡೆಯಿತು. ಹೋರಾಟದ ನಂತರ ಅರ್ಜುನನು ದೈತ್ಯನನ್ನು ಸೋಲಿಸಿ ಗ್ರಾಮವನ್ನು ರಕ್ಷಿಸಿದ. ಹಳ್ಳಿಯ ಹಿರಿಯರು ಅವನ ಧೈರ್ಯವನ್ನು ಹೊಗಳಿ, ಸಾಹಸ ಧರ್ಮದ ಮಾರ್ಗದಲ್ಲಿ ನಡೆದರೆ ಅದು ಸಮಾಜಕ್ಕೂ ಸಂಸ್ಕೃತಿಗೂ ರಕ್ಷಣೆಯಾಗುತ್ತದೆ.